ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಿಸಲಾಗಿದೆ. ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಈಗ ಒಪ್ಪಿಗೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಅವ್ರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಈಗ ವರ್ಷಗಳೇ ಬೇಕಾಗುತ್ತೆ. ಹಾಗಾಗಿ ಪ್ರಾಣ ಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ, ನಮಗೆ ಜೀವ ಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ. ಭಾರತದ ತಂಟೆಗೆ ನಾವು ಬರೋದಿಲ್ಲ ಅಂತ ಹೇಳಿ ಏನ್ ಚರ್ಚೆ ಆಯ್ತಲ್ಲ, ಆ ಚರ್ಚೆಯಲ್ಲಿ ಹೇಳಲಾಗಿದೆ ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದೆ. ಒಂದು ಏನಾದ್ರೂ ಭಾರತ ಡಿಸೈಡ್ ಮಾಡಿ ಪಾಕಿಸ್ತಾನವನ್ನ ಹೊಡಿಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನ ಹೊಡೆದಿದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗ್ತಾ ಇತ್ತು. ಕೊಟ್ಟಂತಹ ಒಂದು ಸ್ಯಾಂಪಲ್ಗೆ ಪಾಕಿಸ್ತಾನ ಈಗ ಚೇತರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಭಾರತೀಯ ಸೇನೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಟ್ಟಿರುವಂಥದ್ದು, ಅದರಲ್ಲೂ ಕೂಡ ಪಾಕಿಸ್ತಾನ ಪದೇ ಪದೇ ಸುಳ್ಳನ್ನ ಹೇಳ್ತಾ ಇದ್ದಿದ್ದಂಥದ್ದು, ಪೋಸ್ಟರ್ಗಳನ್ನ ಹಾಕ್ತಾ ಇದ್ದಿದ್ದಂಥದ್ದು, ಮೆರಿತಾ ಇದ್ದಂಥದ್ದು. ಬಟ್ ಆದ್ರೆ ಭಾರತದ ಸೇನೆಗೆ ತತ್ತರಿಸಿ ಹೋಗಿದ್ದಂತಹ ಪಾಕಿಸ್ತಾನ ಈಗ ಕೊನೆಗೂ ಕೂಡ ಭಾರತದ ಮುಂದೆ ಶರಣಾಗಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಆಗಿದೆ. ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಈಗ ಒಪ್ಪಿಗೆಯನ್ನು ಕೊಟ್ಟಿದೆ. ಭಾರತ ಡಿಜಿಎಂಒಗೆ ಮಧ್ಯಾಹ್ನ ಕರೆ ಮಾಡಿ ಮಾತನಾಡಿದಂತಹ ಪಾಕ್ No, it's a shame. We just heard about it just as we were walking in the doors of the Oval. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಭಾರತದ ಸಹವಾಸ ಸಾಕಾಯ್ತಾ? ಭಾರತ ಕೊಟ್ಟಿರುವಂತಹ ಪ್ರತ್ಯುತ್ತರಕ್ಕೆ ಚೇತರಿಸಿಕೊಳ್ಳೋದಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಅನ್ಸುತ್ತೆ. ಭಾರತದ ಮುಂದೆ ಫೈನಲಿ ಪಾಕಿಸ್ತಾನ ಈಗ ಶರಣಾಗಿರುವಂತದ್ದು, ನಮಗೆ ಪ್ರಾಣ ಭಿಕ್ಷೆ ಕೊಡಿ, ಜೀವ ಭಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತಾ ಇದೆ. ಹಾಗಿದ್ರೆ ಈಗ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಏನೆಲ್ಲ ಚರ್ಚೆಗಳು ಆಯಿತು? ಈಗ ಭಾರತ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಈಗ ಒಪ್ಪಿಗೆಯನ್ನು ಕೊಟ್ಟಿದೆಯಾ? ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು? ಸ್ಪಷ್ಟವಾಗಿರುವಂಥದ್ದು ಚೈತ್ರ, ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ ಇದರಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿಲ್ಲ. ಯಾವುದೇ ಥರ್ಡ್ ಪಾರ್ಟಿ ದೇಶಗಳು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ. ಅದನ್ನು ಭಾರತ ಒಪ್ಪೋದಿಲ್ಲ. ಅದನ್ನು ಈಗ ಸ್ಪಷ್ಟವಾಗಿ ನಮ್ಮ ವಿದೇಶಾಂಗ ಇಲಾಖೆಯ ಮೂಲಗಳಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಒಂದಂತೂ ನಿಜ, ಟ್ರಂಪ್ ಪಾಕಿಸ್ತಾನದ ಜೊತೆಯಲ್ಲಿ ನಿರಂತರವಾಗಿ ಮಾತನಾಡ್ತಾ ಇದ್ರು. ಅಂದರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನ ಅಧಿಕಾರಿಗಳೇನಿದ್ದಾರೆ ಅವರು ಪಾಕಿಸ್ತಾನ ಜೊತೆಯಲ್ಲಿ ಮಾತನಾಡ್ತಾ ಇದ್ರು. ಟ್ರಂಪ್ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಭಾರತಕ್ಕೆ ಸಜೆಷನ್ ಅನ್ನು ಕೊಟ್ಟರೆ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಲಾಗ್ತಾ ಇತ್ತು. ಆದರೆ ಯಾವಾಗ ಭಾರತದ ಕ್ರಮ ಅವರ ಕಲ್ಪನೆಗೂ ಮೀರಿ ಆಗೋದಕ್ಕೆ ಶುರುವಾಯಿತು, ಅನಿವಾರ್ಯವಾಗಿ ಪಾಕಿಸ್ತಾನದ ಡಿಜಿಎಂಒ ಭಾರತವನ್ನ ಸಂಪರ್ಕ ಮಾಡಿ ಕೆಲ ದಿನಗಳಿಂದಲೇ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಿದ್ದು, ದಯವಿಟ್ಟು ಸೈಸ್ ಫೈರ್ ಅನ್ನ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇತ್ತು. ಅದಕ್ಕೆ ಒಂದು ರೀತಿಯಿಂದ ಇಂಡೈರೆಕ್ಟ್ ಆಗಿ ಅಮೆರಿಕ, ಸೌದಿ ಅರೇಬಿಯಾ, ಕತಾರ್ ಸಹಾಯವನ್ನ ಮಾಡಿದೆಯೇ ಹೊರತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಧ್ಯಸ್ಥಿಕೆಯನ್ನ ವಹಿಸಿಲ್ಲ. ಯಾಕೆ ಇಂಥ ಸಂದರ್ಭ ಬಂತು ಅದನ್ನು ಕೂಡ ನೋಡಬೇಕಾಗುತ್ತೆ. ನೋಡಿ, ನಾನು ಒಂದಿಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತೀನಿ. ನೂರ್ ಖಾನ್ ಚಕಾಲ, ರಫೀಕಿ, ಮುರೀದ್, ಸುಕ್ಕೂರ್, ಸಿಯಾಲ್ಕೋಟ್, ಪರ್ಸೂರ್, ಚುನಿಯನ್, ಸರ್ಗೋದಾ, ಸ್ಕರ್ದು, ಭೋಲಾರಿ, ಜಾಕೋಬಾತ್, ಈ ಅಷ್ಟು ಅಂದರೆ ಈ 11 ಏನವರ ಒಂದು ಏರ್ಫೋರ್ಸ್ ಬೇಸ್ಗಳಿದ್ದಾವೆ. ಇವುಗಳ ಮೇಲೆ ನಿನ್ನೆ ಒಂದೇ ರಾತ್ರಿಯಲ್ಲಿ ಭಾರತ ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ ಭಾರತದ ದಾಳಿಯ ಪರಿ ಎಷ್ಟು ಭೀಕರವಾಗಿತ್ತು ಅಂತ ನೋಡಬೇಕಾಗತ್ತೆ. ಫಲ್ಗಾಮ್ನಲ್ಲಿ 26 ಜನ ಅಮಾಯಕರ ಸಾವಿಗೆ ಕಾರಣವಾದಂಥ ಪಾಕಿಸ್ತಾನ ಕನಸಿನಿಂದ ಅಂದುಕೊಂಡಿರಲಿಲ್ಲ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂಥೇಳಿ. ಅಲ್ಲಿ ಅವರು ಅಂದುಕೊಂಡಿದ್ದೇನು, ಏನೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು ಅಥವಾ ಸೀಸ್ ಫೈರ್ ವೈಲೇಷನ್ ಆಗ್ಬೋದು, ಕೆಲ ಕ್ರಮಗಳನ್ನು ಭಾರತ ತೆಗೆದುಕೊಳ್ಬಹುದು ಅಂತ ಭಾವನೆಯಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿದ್ರು ಸಹಿತ ಪಾಕಿಸ್ತಾನ ಭಾರತ ಕೊಟ್ಟಿರ್ತಕ್ಕಂಥ ಹೊಡೆತ ಇದೆಯಲ್ಲ, ನಾವು ಇಲ್ಲಿ ಆಪರೇಷನ್ ಸಿಂಧು ಅನ್ನುವಂಥ ಒಂದು ಹೆಸರಿನಲ್ಲಿ ಶುರುವಾದಂಥ ಈ ಒಂದು ಆಪರೇಷನ್ನಲ್ಲಿ ಒಂದೇ ರಾತ್ರಿಯಲ್ಲಿ ಅವರ 9 ಪ್ರಮುಖವಾಗಿರ್ತಕ್ಕಂಥ ಮರ್ಕಜಾಗಳು, ಅದರಲ್ಲಿರ್ತಕ್ಕಂಥ 100 ಟೆರರಿಸ್ಟ್ಗಳು, ಅಪ್ಕಮಿಂಗ್ ಟೆರರಿಸ್ಟ್ಗಳು, ಟ್ರೇನಿ ಟೆರರಿಸ್ಟ್ಗಳು, ಎಕ್ಸ್ಪೀರಿಯನ್ಸ್ ಟೆರರಿಸ್ಟ್ಗಳು, ಅಂದರೆ ಆಮೇಲೆ ಅಂದರೆ ಖತರ್ನಾಕ್ ಇಡೀ UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳು, ಹೀಗೆ ಪ್ರತಿಯೊಂದು ಟೆರರಿಸ್ಟ್ಗಳನ್ನು ಕೂಡ ಯಮಪುರಿಗೆ ಅಟ್ಟಲಾಯಿತು. ಅವರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವರ್ಗಕ್ಕೆ ಕಳಿಸಲಿಲ್ಲ, ಬದಲಾಗಿ ನರಕಕ್ಕೆ ಕಳಿಸಿರುವಂಥದ್ದು ಭಾರತೀಯ ಸೇನೆ, ಭಾರತೀಯ ವಾಯುಸೇನೆ, ಜಲಸೇನೆ ಮತ್ತು ನಮ್ಮ ಭೂಸೇನೆ ಒಟ್ಟಾಗಿ ನಡೆಸಿದಂಥ ಆ ಒಂದು ಆಪರೇಷನ್ ಅಲ್ಲಿ. ಅದಾದ ಬಳಿಕ ಕೂಡ ಪಾಕಿಸ್ತಾನಕ್ಕೆ ಇದ್ದಂಥ ಒಂದಿಷ್ಟು ಲಿವರೇಜ್ ಇದ್ದಿದ್ದೇನೆಂದರೆ ನಾವು ಒಂದು ನ್ಯೂಕ್ಲಿಯರ್ ಪವರ್ ಅಂತ, ಅದನ್ನು ಸಂಪೂರ್ಣವಾಗಿ ಕೆಡವಿ ಹಾಕಿರುವಂಥದ್ದು ಭಾರತ. ನಿಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ಇದ್ರೂ ಅಷ್ಟೇ, ಇಲ್ಲದೆ ಇದ್ರೂ ಅಷ್ಟೇ, ನಿಮ್ಮನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತು ಅಂತ. ಅಂದರೆ ಇಲ್ಲಿ ಭಾರತ ಏನೂ ಕಳೆದುಕೊಳ್ಳಿಲ್ಲ, ಬದಲಾಗಿ ಪಾಕಿಸ್ತಾನ ಇರೋ ಬರೋದನ್ನು ಕೂಡ ಕಳೆದುಕೊಳ್ಳ
ಕಳೆದುಕೊಂಡು ಸಂಪೂರ್ಣವಾಗಿ ಇಡೀ ಒಂದು ಪ್ರಪಂಚದ ಮುಂದೆ ನಗ್ನವಾಗಿರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಒಂದು ಕಡೆಯಿಂದ ನೋಡೋದಾದ್ರೆ ಅವರ ಏರ್ ಬೇಸ್ಗಳು ನಾಶವಾಗಿದ್ದಾವೆ, ಅವರ ಡ್ರೋನ್ಸ್ಗಳು ನಾಶವಾಗಿದ್ದಾವೆ, ಅವರ ಏರ್ಕ್ರಾಫ್ಟ್ಗಳು ನಾಶವಾಗಿದ್ದಾವೆ, ಅವರಿಗೆ ಇದ್ದಂಥ ಲಿವರೇಜ್ ನ್ಯೂಕ್ಲಿಯರ್ ದೇಶ ಅಂತಕ್ಕಂಥದ್ದು, ಏಕೈಕ ನ್ಯೂಕ್ಲಿಯರ್ ಇಸ್ಲಾಮಿಕ್ ರಾಷ್ಟ್ರ ಅಂತ ತನ್ನನ್ನು ತಾನು ಏನು ಹೇಳ್ಕೊಳ್ತಾ ಇತ್ತು ಪಾಕಿಸ್ತಾನ, ಆ ಒಂದು ಇಮೇಜ್ ಇರ್ಬೋದು ಎಲ್ಲವನ್ನ ಕೂಡ ಮಣ್ಣು ಪಾಲು ಮಾಡಿಕೊಂಡಿರುವಂಥದ್ದು. ಕೇವಲ 3 ದಿನದ ಆಪರೇಷನ್ ನಲ್ಲಿ, 3 ರಾತ್ರಿಗಳ ಆಪರೇಷನ್ ನಲ್ಲಿ ಭಾರತ ಕೊಟ್ಟಂತ ಪೆಟ್ಟಿಗೆ ಪಾಕಿಸ್ತಾನ ಸಂಪೂರ್ಣ ನೊಚ್ಚುಗೂಜಲಾಗಿದೆ. ಇವತ್ತು ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಯಾಕೆ ಈಗ ಭಾರತ ಮೇಲುಗೈಯನ್ನು ಸಾಧಿಸ್ಬಿಟ್ಟಿತ್ತಲ್ಲ, ಯಾಕೆ ಸೀಸ್ ಫೈರ್ಗೆ ಒಪ್ಪಿಕೊಳ್ಳಬೇಕಾಯಿತು, ಯಾಕೆ ಈ ಒಂದು ಯುದ್ಧವನ್ನು ನಿಲ್ಲಿಸಬೇಕಾಯಿತು ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರೋದನ್ನು ತಡಿಬೇಕಾಯಿತು ಅನ್ನುವಂಥ ಪ್ರಶ್ನೆಯನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ನಾವು ಒಂದು ವಿಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು, ಭಾರತ ಆಪರೇಷನ್ ಸಿಂಧು ಅಂತ ಶುರು ಮಾಡಿದ್ದು ಈ ಒಂದು ಪಹಲ್ಗಾಮ್ ಅಟ್ಯಾಕಿಗೆ ಸಂಬಂಧಪಟ್ಟಾಗೆ ಯಾರೆಲ್ಲಾದರೆ ಹಿಂದೆ ಇದ್ರೂ ಆ ದಾಳಿಗೆ ರೂವಾರಿ ಆಗಿದ್ದಂಥವ್ರು ಯಾರು ಅಂಥವರೆಲ್ಲರನ್ನ ಕೂಡ ಮಣ್ಣು ಪಾಲು ಮಾಡೋದಕ್ಕೆ ಮಿಟ್ಟಿ ಮೇ ಮಿಲಾದಿಯಾ ಅಂತಕ್ಕಂಥ ಮಾತನ್ನು ಏನು ಯೋಗಿ ಆದಿತ್ಯನಾಥ್ ಒಂದು ಬಾರಿ ಉತ್ತರ ಪ್ರದೇಶದ ಕಾಂಟೆಸ್ಟ್ನಲ್ಲಿ ಹೇಳಿದ್ರು, ಅದನ್ನು ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಕಾಂಟೆಸ್ಟ್ ನಲ್ಲಿ ಅದನ್ನು ನಿಜ ಮಾಡಿ ತೋರಿಸಿದ್ದಾರೆ. ಸಂಪೂರ್ಣವಾಗಿ ಅವರ ಉಗ್ರರ ನೆಟ್ವರ್ಕ್ 9 ಪ್ರಮುಖವಾಗಿರ್ತಕ್ಕಂಥ ಮರ್ಕಜಾಗಳು ನೆಲಸಮವಾಗಿರ್ತಕ್ಕಂಥದ್ದು. ಆ ಮರ್ಕಜಗಳ ಲೆಗಸಿಯನ್ನ ನಾವು ಗಮನಿಸೋದಾದ್ರೆ, ಒಂದು ಈ ಭವಲ್ಪುರದಲ್ಲಿರ್ತಕ್ಕಂಥ ಮರ್ಕಜಾ ಏನಿತ್ತು, ಆ ಒಂದು ಮರ್ಕಜಾ ಮೇಲೆ ಮರ್ಕಜಾ ಮತ್ತು ಈ ಮುರಿಡ್ಕಿಯಲ್ಲಿರ್ತಕ್ಕಂಥ ಮರ್ಕಜಾ ಏನಿದೆ ಅವೆರಡಕ್ಕೂ ಕೂಡ ಒಸಾಮಾ ಬಿನ್ ಲಾಡೆನ್ ಜೊತೆಯಲ್ಲಿ ನೇರವಾದಂಥ ನಂಟಿತ್ತು. ಆತ $10 ಮಿಲಿಯನ್ ಅನುದಾನವನ್ನು ಆ ಸಮಯದಲ್ಲೇ ಕೊಟ್ಟಿದ್ದ. ಹೀಗಾಗಿ ಅದನ್ನ ಒಂದು 200 ಎಕರೆ ಮತ್ತೊಂದು 25 ಎಕರೆಯಲ್ಲಿ ಭವ್ಯವಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿತ್ತು. ಒಂದು ನೇತೃತ್ವ ಹಫೀಜ್ ಸಯೀದ್ ಆಗಿದ್ರೆ, ಮತ್ತೊಂದು ಕಡೆ ನೋಡ್ತಾ ಇದ್ರೆ ಈ ಮಸೂದ್ ಅಜರ್ಗೆ ಸಂಬಂಧಪಟ್ಟಂತ ಆಗಿರುವಂತದ್ದು. ಆ ಮಸೂದ್ ಅಜರ್ನ ಕುಟುಂಬವನ್ನೇ ಸಂಪೂರ್ಣವಾಗಿ ಭಾರತೀಯ ಸೇನೆ ಒಂದೇ ಒಂದು ಕ್ಷಣದಲ್ಲಿ ನಾಶ ಮಾಡಾಕಿದೆ. ಅವರು ಕಟ್ಟಿಕೊಂಡಂತ ಆ ಒಂದು ಟೆರರ್ ನೆಟ್ವರ್ಕ್ ಏನಿತ್ತು ಅದು ಸಂಪೂರ್ಣವಾಗಿ ನೆಲಸಮವಾಗಿರುವಂತದ್ದು. ಕೇವಲ ಭಾರತದಲ್ಲಿ ಒಂದು ಭಯೋತ್ಪಾದನೆಗೆ ಕಾರಣವಾದಂತವರು ಮಾತ್ರವಲ್ಲ, ಇವನ್ ಇಸ್ರೇಲ್ನ ಯಹೂದಿ ಪತ್ರಕರ್ತನಾದಂಥ ಡೆನಿಯಲ್ ಪರ್ಲ್ ಏನಿದ್ದಾರೆ ಅಮೆರಿಕದ ಪತ್ರಕರ್ತ, ಆ ಪತ್ರಕರ್ತನ ಸಾವಿಗೆ ಕಾರಣದಂತ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕೂಡ ಭಾರತ ಸರ್ವನಾಶ ಮಾಡಿ ಹಾಕ್ತು. ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟವಾಗಿರ್ತಕ್ಕಂಥದ್ದು. ಭಾರತದ ಇವತ್ತಿನ ಪವರ್ಫುಲ್ ಭಾರತ ಏನು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದು. ಹಾಗಿದ್ರೆ ಅಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಾ? ಖಂಡಿತವಾಗಿಯೂ ಇಲ್ಲ. ಒಂದು ಕಡೆಯಿಂದ ನೋಡಿ, ನಾವು ಇಲ್ಲಿ ಆಪರೇಷನ್ ಬರೀ ನಾವು ಇಲ್ಲಿ ಅಂದ್ರೆ ಒಂದು ಮಿಲಿಟರಿ ಆಪರೇಷನ್ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ಈ ಒಂದು ಪಹಲ್ಗಾಮ್ ದಾಳಿ ಆದ ಮೇಲೆ ರಿಯಲ್ ಆಗಿ ಅವರ ಮೇಲೆ ಅತಿ ದೊಡ್ಡ ದಾಳಿ ಆಗಿದ್ದು ಪಾಕಿಸ್ತಾನದ ಮೇಲೆ ಸಿಂಧೂ ನದಿ ಒಪ್ಪಂದವನ್ನ ಅಭಿಯನ್ಸ್ ಅಲ್ಲಿ ಇಟ್ಟಾಗ, ಅಂದ್ರೆ ಅದನ್ನ ಸಸ್ಪೆನ್ಷನ್ ಅಲ್ಲಿ ಭಾರತ ಯಾವಾಗ ಇಟ್ಟಿತೋ ಇವತ್ತಿನವರೆಗೂ ಕೂಡ ಅದನ್ನೇನು ನಾವು ರಿನಿವಲ್ ಮಾಡಿಲ್ಲ ಅಥವಾ ಅದನ್ನು ವಾಪಸ್ ತೆಗೆದುಕೊಂಡಿಲ್ಲ. ಅದು ಅತಿ ದೊಡ್ಡದಾಗಿರ್ತಕ್ಕಂಥ ಪೆಟ್ಟನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರುವಂತದ್ದು, ಅದರ ಭವಿಷ್ಯಕ್ಕೆ ಕೊಟ್ಟಿರುವಂತ ಪೆಟ್ಟದು. ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಮನಸ್ಸಿಗೆ ಬಂದಾಗ ಭಾರತ ನೀರನ್ನ ಬಿಡುತ್ತೆ, ಬೇಡ ಅಂದಾಗೆ ಕ್ಲೋಸ್ ಮಾಡ್ತಾ ಇರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಾಟರ್ ಡಾಟಾವನ್ನ ನಾವು ಪಾಕಿಸ್ತಾನಕ್ಕೆ ಶೇರ್ ಮಾಡ್ತಾ ಇಲ್ಲ. ಈಗ 3 ಹಂತದಲ್ಲಿ CR ಪಾಟೀಲ್ ಅವತ್ತೇ ಹೇಳಿದಾಗೆ 3 ಹಂತದಲ್ಲಿ ಸಿಂಧೂ ನದಿಯ ನದಿ ಪರಿಸರದಲ್ಲಿರ್ತಕ್ಕಂಥ 6 ನದಿಗಳ ನೀರಿನ ಬಳಕೆಗೆ ಭಾರತ ಈಗ ಆಲ್ರೆಡಿ ಪ್ಲಾನ್ ಅನ್ನ ರೂಪಿಸಿದೆ. ಅದನ್ನು ಈಗ ಆಲ್ರೆಡಿ ಜಾರಿಗೆ ತರೋದಕ್ಕೆ ಪ್ರಯತ್ನಗಳು ಶುರುವಾಗಿರುವಂತದ್ದು. 3 ರೀತಿಯಾಗಿರ್ತಕ್ಕಂಥ ಸ್ಟೆಪ್ ನಲ್ಲಿ ಸಿಂಧೂ ನದಿಯ ನೀರನ್ನ ಬಳಸಿಕೊಳ್ಳೋದಕ್ಕೆ ಭಾರತ ನಿರ್ಧಾರವನ್ನ ಮಾಡಿರುವಂತದ್ದು. ಮೊದಲನೇದಾಗಿ ಒಂದು ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ 3 ರೀತಿಯಾಗಿರ್ತಕ್ಕಂಥ ಕ್ರಮಗಳಿಗೆ ಭಾರತ ಮುಂದಾಗ್ತಾ ಇದೆ. ಹಾಗಿದ್ರೆ ಕೇವಲ ಈ ಒಂದು ಸಿಂಧೂ ನದಿ ಪರಿಸರದ ನದಿ ಒಪ್ಪಂದವಾದ ನೀರು ಒಪ್ಪಂದದಿಂದ ಹಿಂದೆ ಸರಿದ ಮಾತ್ರಕ್ಕೆ ಅಥವಾ ಅದನ್ನ ಒಂದು ಸಸ್ಪೆನ್ಷನ್ ಇಟ್ಟ ಮಾತ್ರಕ್ಕೆ ಅಷ್ಟೇ ಸಾಕಾಗಿದೆಯಾ ಅವರಿಗೆ ನಾವು ಪೆಟ್ಟನ್ನು ಕೊಟ್ಟಿರೋದು ಅಂದ್ರೆ ಅದು ಅಷ್ಟೇ ಅಲ್ಲ. ನಾವು ಇಲ್ಲಿ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಚೈತ್ರ, ಯಾವೆಲ್ಲ ಪೆಟ್ಟನ್ನು ಭಾರತ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಈ ಒಂದು 15ರಿಂದ 16 ದಿನದಲ್ಲಿ ಅಂದ್ರೆ, ಮೊದಲನೇದಾಗಿ ಪಾಕಿಸ್ತಾನಿಯರಿಗೆ ಇರ್ತಕ್ಕಂಥ ಎಲ್ಲ ರೀತಿಯ ವೀಸಾವನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಸಾರ್ಕ್ ವೀಸಾವನ್ನ ಕ್ಯಾನ್ಸಲ್ ಮಾಡಿದೆ, ಮೆಡಿಕಲ್ ವೀಸಾವನ್ನ ಕ್ಯಾನ್ಸಲ್ ಮಾಡಲಾಗಿರುವಂಥದ್ದು. ಜೊತೆಗೆ ಭಾರತದ ಒಂದು ಏರ್ ಸ್ಪೇಸ್ ಏನಿದೆ ಅದರ ಬಳಕೆಗೆ ಪಾಕಿಸ್ತಾನಕ್ಕೆ ಸಂಪೂರ್ಣ ನಿಷೇಧ ಹೇರಿರುವಂಥದ್ದು. ಜೊತೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂಥ ರಫ್ತಾಗ್ತಿದ್ದಂಥ ವಸ್ತುಗಳು ಅತ್ಯಂತ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದದ್ದೇನು, ಇಡೀ ಇವತ್ತು ವಿಶ್ವದ ಒಂದು ಔಷಧ ಫ್ಯಾಕ್ಟರಿ ಅಂತ ಯಾವ ದೇಶವನ್ನ ಕರೀತಾರೆ ಅಂದ್ರೆ ಭಾರತವನ್ನ ಕರೀತಾರೆ. ವಿಶ್ವದ 80% ವ್ಯಾಕ್ಸಿನ್ ಅನ್ನ ಸಿದ್ಧ ಮಾಡುವಂಥದ್ದು, ವ್ಯಾಕ್ಸಿನ್ ಅನ್ನ ತಯಾರು ಮಾಡುವಂಥದ್ದು ಭಾರತ. ಪ್ರಪಂಚದ ಅತಿ ಹೆಚ್ಚು ಮೆಡಿಸಿನ್ ಅನ್ನು ತಯಾರು ಮಾಡುವಂಥದ್ದು, ಕಡಿಮೆ ದರದಲ್ಲಿ ಕೊಡುವಂಥದ್ದು ಭಾರತ. ಅಂತ ಕಡಿಮೆ ದರದ ಒಂದು ನಾವು ಏನಲ್ಲಿ ಔಷಧವನ್ನ ಕೊಡ್ತಾ ಇದ್ವಿ, ಒಂದು ಶುಗರ್ ರೀತಿಯ ಟ್ರೀಟ್ಮೆಂಟ್ಗೆ ಬೇಕಾಗಿರೋದಿರ್ಬೋದು, ಕೇವಲ ಒಂದು ಪ್ಯಾರಾಸಿಟಮಾಲ್ ಮಾತ್ರ ಇರ್ಬೋದು, ಇವತ್ತದು ಅಲ್ಲಿ 5ರಿಂದ 10 ಪಟ್ಟು ಬೆಲೆಯನ್ನು ಬಾಳ್ತಾ ಇದೆ. ಅವರಿಗೆ ಸಿಗ್ತಾ ಇಲ್ಲ, ಬೇರೆ ಕಡೆಯಿಂದ ತರಿಸ್ಕೊಳ್ಳುವಂಥ ಪರಿಸರ ಒತ್ತಡ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ನಮ್ಮಿಂದ ಹೋಗ್ತಾ ಇದ್ದಂಥ ವಸ್ತುಗಳನ್ನು ನಿಷೇಧ ಮಾಡಿದ್ದೀವಿ. ನಮ್ಮ ಪೋರ್ಟ್ ಬಳಕೆಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಪಾಕಿಸ್ತಾನಕ್ಕೆ, ಅದನ್ನು ಕೂಡ ನಿಷೇಧವನ್ನ ಮಾಡಿರುವಂಥದ್ದು. ಅಂದ್ರೆ ಎಕನಾಮಿಕಲಿ ಯಾವ ರೀತಿಯಾಗಿರ್ತಕ್ಕಂಥ ಅದರ ಕುತ್ತಿಗೆಗೆ ಹಗ್ಗವನ್ನು ಬಿಗಿಬೇಕೋ ಆ ಹಗ್ಗ ದಿನೇ ದಿನೇ ಇನ್ನೂ ಬಿಗಿ ಆಗ್ತಾನೆ ಹೋಗುತ್ತೆ ಹೊರತು ನಿಲ್ಲೋದಿಲ್ಲ. ಅದಕ್ಕೆ ಇವತ್ತು ಜೈಶಂಕರ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ನಾವು ಸೀಸ್ ಫೈರ್ಗೆ ಒಪ್ಪಿಕೊಂಡಿದ್ದೇವೆಯೇ ವಿನಃ
ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಮ್ಮ ಒಂದು ಬಿಗಿ ಏನಿದೆ, ನಮ್ಮ ಪಟ್ಟು ಏನಿದೆ, ನಮ್ಮ ಹೋರಾಟ ಏನಿದೆ, ಅದರ ವಿರುದ್ಧ ನಮ್ಮ ದಾಳಿ ಏನಿದೆ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಅನ್ನ ಮಾಡಿಕೊಳ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಹೇಳ್ತಾ ಇರೋದೇನೆಂದ್ರೆ ಇದು ಕಂಡೀಷನಲ್ ಆಗಿರ್ತಕ್ಕಂಥ ಕ್ಷಮೆ ಅಥವಾ ಕಂಡೀಷನಲ್ ಆಗಿರ್ತಕ್ಕಂಥ ಸೀಸ್ ಫೈರ್ ಮಾತ್ರ. ಜೊತೆಗೆ ಇವತ್ತು ಭಾರತ ಮತ್ತೊಂದು ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಭವಿಷ್ಯದ ದೃಷ್ಟಿಯಿಂದ ನೋಡುವಾಗ ನಮ್ಮ ವಾರ್ ಡಾಕ್ಟ್ರೇನ್ ಅನ್ನ ನಾವು ಅಪ್ಡೇಟ್ ಅನ್ನ ಮಾಡಿದ್ದೀವಿ. ಭಾರತದ ಮೇಲೆ ಮುಂದೆ ಭವಿಷ್ಯದಲ್ಲಿ ಆಗುವಂತ ಯಾವುದೇ ಭಯೋತ್ಪಾದಕ ದಾಳಿಯನ್ನ ಕೂಡ ನಾವು ಭಾರತದ ವಿರುದ್ಧದ ಯುದ್ಧ ಅಂತ ಪರಿಗಣಿಸ್ತೀವಿ. ತತ್ಕ್ಷಣದಲ್ಲಿ ಅತಿ ಗಂಭೀರವಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತೀವಿ ಅನ್ನುವಂಥದ್ದು ಕೂಡ ಮಹತ್ವವಾಗಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಭಾರತೀಯ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಗುಂಡಿನ ಚಕಮಕಿ ಸ್ಥಗಿತ ನಿರ್ಧಾರಕ್ಕೆ ಬರಲಾಗಿದೆ. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ ಆ ಒಂದು ಸೆಂಟೆನ್ಸ್ ಅನ್ನ. ಯಾಕಂದ್ರೆ ಈಗ ಸೀಸ್ ಫೈರ್ಗೆ ಮಾತ್ರ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗ ಭಾರತ ಸೀಸ್ ಫೈರ್ಗೆ ಅಷ್ಟೇ ಒಪ್ಪಿಗೆಯನ್ನ ಕೊಟ್ಟಿರೋದು. ಬಟ್ ನೀವೇನಾದ್ರೂ ಭಯೋತ್ಪಾದನೆ ವಿರುದ್ಧವಾಗಿ ನಾವೇನಾದ್ರೂ ಸುಮ್ಮನೆ ಇರ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ನಾವು ರಾಜಿ ಮಾಡ್ಕೊಳ್ಳಲ್ಲ ಅಂತ ಈಗಾಗಲೇ ಈ ಸೆಂಟೆನ್ಸ್ ಅನ್ನ ಸ್ಪಷ್ಟಪಡಿಸಲಾಗಿದೆ. ಈ ಸಂಬಂಧ ಕಾರ್ಯತಂತ್ರ ಯಶಸ್ವಿಯಾಗಿದೆ. ಗುಂಡಿನ ಚಕಮಕಿ ಸ್ಥಗಿತ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಿ ಜೈಶಂಕರ್ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗ ಸದ್ಯಕ್ಕೆ 2 ದಿನಗಳ ಕದನ ವಿರಾಮ ಘೋಷಣೆ ಆಗಿರುವಂತದ್ದು 48 hours. ಯಾವುದೇ ರೀತಿಯಾದಂತಹ ಪ್ರತಿ ದಾಳಿ ಬಂದಲ್ಲಿ ಭಾರತ ಇದನ್ನ ಯುದ್ಧವಾಗೇ ಕನ್ಸಿಡರ್ ಮಾಡುತ್ತೆ, ಯುದ್ಧನೇ ನಡೆಯುತ್ತೆ ಅಂತ ಹೇಳಿ ಷರತ್ತನ್ನ ಕೂಡ ವಿಧಿಸಿರುವಂತದ್ದು. ಯಾಕಂದ್ರೆ ಪಾಕಿಸ್ತಾನನೇ ಈಗ ಭಾರತದ ಮುಂದೆ ಶರಣಾಗಿದೆ, ಭಾರತದ ಮುಂದೆ ಪ್ರಾಣ ಭಿಕ್ಷೆಗೆ ಒಳಪಟ್ಟಿರುವಂತದ್ದು. ಅದರಲ್ಲೂ ಕೇಳ್ಕೊಳ್ತಾ ಇದೆ, ನಮಗೆ ಜೀವ ಭಿಕ್ಷೆ ಕೊಡಿ, ನಮಗ್ ಗತಿ ಇಲ್ಲ, ನಿಮ್ಮ ಹತ್ರ 16 ಲಕ್ಷ ಸೇನೆ ಇದೆ, ಬಟ್ ನಮ್ಮಲ್ಲಿ 6 ಲಕ್ಷ ಅಷ್ಟೇ ಸೇನೆ ಇರೋದು. ಈ 6 ಲಕ್ಷ ಸೇನೆ ಮುಂದೆ 16 ಲಕ್ಷದ ಸೇನೆ ಯಾವ ಲೆಕ್ಕ ನಮಗೆ? ಅದಕ್ಕೋಸ್ಕರ ನಾವು ಭಾರತದ ಮುಂದೆ ಶರಣಾಗ್ತಾ ಇದ್ದೀವಿ, ನಾವು ಯುದ್ಧವನ್ನ ಮಾಡೋದಿಲ್ಲ, ನಮಗೆ ಅದ್ರ ಯುದ್ಧ ಮಾಡುವಂತಹ ತಾಕತ್ ಕೂಡ ಇಲ್ಲ ಅಂತ ಹೇಳಿ ಈ ಮೂಲಕ ಭಾರತದ ಮುಂದೆ ಪಾಕಿಸ್ತಾನ ಶರಣಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗುಂಡಿನ ಚಕಮಕಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಭಯೋತ್ಪಾದನೆ ನಿಗ್ರಹ ದಳ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪ್ರಧಾನಿ ಭೇಟಿ ಮಾಡಿದ್ದಾರೆ. ಅಜಿತ್ ದೋವಲ್ ಪ್ರಧಾನಿ ಮೋದಿ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಕದನ ವಿರಾಮದ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಈಗ ಭಾರತದ ಮುಂದಿನ ನಡೆಗೇನು? 2 ದಿನಗಳ ಕಾಲ ಈಗ ವಿರಾಮ ಘೋಷಣೆ ಆಗಿರುವಂಥದ್ದು, ಕದನ ವಿರಾಮ. ಸೊ ಹಾಗಾಗಿ ಭಾರತ ಏನೆಲ್ಲ ಷರತ್ತುಗಳನ್ನ ವಿಧಿಸಬೇಕಾಗತ್ತೆ. ಅಕಸ್ಮಾತ್ ಈ ಪಾಕಿಸ್ತಾನ ಪ್ರತಿ ಬಾರಿಯೂ ಇದೇ ರೀತಿ ನಾವು ಹಿಂದೆ ಸರಿತೀವಿ, ನಮ್ಮನ್ನು ಬಿಟ್ಟು ಬಿಡಿ ಅಂತ ಬೇಡ್ಕೊಳ್ಳುತ್ತೆ, ಭಾರತ ಕೂಡ ಇದಕ್ಕೆ ಬೇರೆ ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಿರೋದ್ರಿಂದ ಓಕೆ ಅಂತ ಒಪ್ಕೊಳ್ಳುತ್ತೆ. ಆದರೆ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಏನು ಮಾಡಬೇಕು? ಅಂತಹ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಪ್ರಧಾನಿಯನ್ನ ಭೇಟಿ ಮಾಡಿದ್ದಾರೆ ಅಜಿತ್ ದೋವಲ್. ಪ್ರಧಾನಿ ಮೋದಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಕದನ ವಿರಾಮದ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅಜಿತ್ ದೋವಲ್.